ಈ ಸೀನ್ ನಡೆಯೋದು ಇದೇ ಜಾಗದಲ್ಲಿ ನೋಡಿ. ಈ ಕಟ್ಟೆ ಇದೆಯಲ್ಲ, ಈ ಕಟ್ಟೆ ಎದುರುಗಳನ್ನೇ SPB ಅವರು ಮತ್ತು ಶಶಿಕುಮಾರ್ ಅವರು ಡ್ಯಾನ್ಸ್ ಮಾಡೋದು. ಮತ್ತು ಈ ಸೀನಲ್ಲಿ ನೋಡ್ಬೋದು ನೀವು, ಇದೇ ಕಟ್ಟೆಯ ಪಕ್ಕದಿಂದ ಶಶಿಕುಮಾರು, SPB ಹಾಗೇನೆ ಶ್ರುತಿ ಮೇಡಮ್ ಅವರು ಡ್ಯಾನ್ಸ್ ಮಾಡ್ಕೊಂಡ್ಬಂದು ಈ ಗಾಡಿ ಇರೋ ಜಾಗದಲ್ಲಿ ನಿಂತ್ಕೋತಾರೆ. ನೋಡಿದ್ದೀರಾ ಅವಾಗ ಎಷ್ಟು ವಯಸ್ಸು ಏನೊಂದು ಆಲೆ ಒಂದು 20-30 ಆಗಿದೆ. 30 ಆಗಿದೆ. ಅವಾಗ ಚಿಕ್ಕ ಹುಡುಗರು ಅಷ್ಟೊಂದು ಐಡಿಯಾ ಇರಲ್ಲ. ಅವಾಗ ನೋಡಿದ್ವಿ, ಇರ್ತೀವಿ ಏನೋ ಗೊತ್ತಿಲ್ಲ. ಮಳೆ ಬಿಟ್ಕೊಂಡು ಅವಾಗ ಸೀರಿಯಲ್ ಚೆನ್ನಾಗಿ ಇದ್ ಮಾಡ್ತಾ ಇದ್ರು. ನೈಟ್ ಅಲ್ವಾ ಅದು, ನೀರ್ ಬಿಟ್ಕೊಂಡು ಇಲ್ಲೇ ಮುಂದೆ ದೇವಸ್ಥಾನ ಮುಂದೆನೆ ಮುಂಭಾಗದಲ್ಲಿ ಮಾಡ್ತಾ ಇದ್ರು. ಎಷ್ಟು ದಿನ ಮಾಡಿದ್ರು ಸರ್ ಅದು? 3 ದಿವಸ ಮಾಡಿದ್ರು. 3 ದಿನ ನೈಟ್ ಫುಲ್ ಬೆಳಗಿಂದ ಸಾಯಂಕಾಲ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಇರೋರು. ರಾಜಣ್ಣವರ ಚಲಿಸುವ ಮೋಡಗಳು ಸಹ ಒಂದು ಸೀನ್ ಇಲ್ಲೇ ಆಗಿದೆ, ಒಂದು ಹಾಡಿನ ಸೀನು. ರಾಜಣ್ಣವರು ಬಂದು ಹೀಗೆ ಇದೇ ಮಂಟಪದ ಕೆಳಗಡೆ ಕೂತ್ಕೊಳ್ಳೋದು. ಈಗ ನಮ್ಮ ಪ್ರಕಾಶ್ ಸರ್ ಅವ್ರು ಕೂತಿದ್ದಾರಲ್ಲ, ಅಲ್ಲೇ ಕೂತ್ಕೊಂಡು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬೆಂಗಳೂರಿನ ವಸಂತಪುರದಲ್ಲಿರೋ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಬಂದಿದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಇವತ್ತು ದೀಪಾವಳಿ ಹಬ್ಬ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಿಮಗೆಲ್ಲ ಗೊತ್ತಿರ್ಬೋದು, ಕನ್ನಡದಲ್ಲಿ ಒಂದು ಸೂಪರ್ ಹಿಟ್ ಸಾಂಗ್ ಇದೆ ದೀಪಾವಳಿ ಅಂತ. ನಮ್ಮ ಶಶಿಕುಮಾರ್ ಅವರು, SPB ಅವರು ಹಾಗೆ ಶ್ರುತಿ ಅವರು ಡ್ಯಾನ್ಸ್ ಮಾಡ್ತಾರಲ್ಲ. ಸೊ ಅದೆಲ್ಲ ನಡೆದಿರೋ ಜಾಗಕ್ಕೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಬಂದಿದ್ದೀನಿ. ಆ ಜಾಗ ಯಾವುದು ಬೇರೆ ಅಲ್ಲ, ಇದೇ ಕಟ್ಟೆ ಮೇಲೆ, ಈ ಕಟ್ಟೆಯ ಎದುರುಗಡೆನೆ ಆ ಸಾಂಗ್ನ ಶೂಟಿಂಗ್ ಆಗುತ್ತೆ. ಸೊ ಮತ್ತೆ ಆಗ್ತಾಡ, ಬನ್ನಿ ಇವತ್ತಿನ ಈ ಎಪಿಸೋಡ್ನ ದೀಪಾವಳಿ ಹಬ್ಬದ ವಿಶೇಷ ಸಂಚಿಕೆಯನ್ನು ಆರಂಭಿಸೋಣ. ಇದು ಸಾಂಗ್ನ ಮೊದಲ ಸ್ಟೆಪ್ಪು. ಫಸ್ಟು ನಮ್ಮ ಶಶಿಕುಮಾರ್ ಅವರು ಸ್ಟೆಪ್ ಹಾಕ್ತಾರೆ. ಇದೇ ಮಂಟಪದಲ್ಲಿ ನಿಂತ್ಕೊಂಡು ನೀವು ನೋಡ್ಬೋದು, ಹಿಂದಗಡೆ ಆ ಗರುಡಗಂಬ ಇದೆಯಲ್ಲ, ಇವತ್ತಿಗೂ ಸಹ ಹಾಗೆ ಇದೆ. ಇದಾಗಿದ ತಕ್ಷಣ ಶ್ರುತಿ ಮೇಡಮ್ ಅವರು ಇದೇ ಇದರಲ್ಲೇ ಸ್ಟೆಪ್ ಹಾಕ್ತಾರೆ. ಈ ಹಾಡಿನ ಸ್ಟಾರ್ಟಿಂಗಲ್ಲಿ ಆಗಲೂ ಇದೇ ಇದರಲ್ಲಿರ್ತಾರೆ. ಮುಂದೆಗಡೆ ಒಂದು ಹೆಣ್ಣಿನ ಇದಾಕಿರ್ತಾರೆ, ನಿಮ್ಗೆ ಗೊತ್ತಿರುತ್ತಲ್ಲ, ಒಂದು ಫ್ಲೆಕ್ಸ್ ಥರ, ಅದು ಈ ಭಾಗದಲ್ಲೇ ಇರುತ್ತೆ, ನೋಡ್ಬೋದು. ಇದಾದಮೇಲೆ ನಮ್ಮ ಶಶಿಕುಮಾರ್ ಅವರು ಮತ್ತು ಶ್ರುತಿ ಅವರು ಈ ಭಾಗದಲ್ಲಿ ಬಂದು ಡ್ಯಾನ್ಸ್ ಆಡ್ತಾರೆ. ನೀವು ನೋಡ್ಬೋದು, ಇಲ್ಲೊಂದು ಫ್ಲೋ ಬಿಡ್ತೀನಿ ನೋಡಿ, ಅಲ್ಲಿ ಕತ್ಲಿರೋದ್ರಿಂದ ನಿಮ್ಗೆ ಸರಿಯಾಗಿ ಕಾಣಿಸೋದಿಲ್ಲ, ಬಟ್ ನಾನು ಮಾರ್ಕ್ ಮಾಡ್ತೀನಿ. ಅದಕ್ಕೂ ಮುಂಚೆ ಆ ಸ್ಟೆಪ್ನ ನೋಡ್ಕೊಂಬನ್ನಿ. ಈ ಹಾಡಿನ ಈ ತುಣುಕು ಈ ಭಾಗದಲ್ಲೇ ಡ್ಯಾನ್ಸ್ ಆಡೋದು. ಹಿಂದೆಗಡೆ ನೀವು ನೋಡ್ಬೋದು, ಕತ್ಲಿರುತ್ತೆ, ಬಟ್ ನೋಡಿ ಈ ಪಿಲ್ಲರ್ಗಳು ಹಾಗೆ ಇದೆ. ಬಟ್ ಇವಾಗ ಈ ಏನಿದೆ ಅದು ಕಿಟಕಿ ಎಲ್ಲ ಹೊಸದಾಗಿ ಕಟ್ಟಿರೋದು, ಬಟ್ ಅಲ್ಲಿ ಗ್ಯಾಪ್ ಇತ್ತು. ಈಗ ಸಮಿತಿ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡಿದ್ದಾರೆ. ಬಟ್ ಈ ಸಾಂಗ್ನ ಈ ಭಾಗದ ಶೂಟಿಂಗ್ ನಡೆದಿರೋದು ಇಲ್ಲೇನೆ. ಇದಾದಮೇಲೆ ನಮ್ಮ SPB ಅವರ ಎಂಟ್ರಿ ಆಗುತ್ತೆ. ಇಲ್ಲಿಂದ ಎಲ್ಲನೂ ಫುಲ್ ಸಾಂಗು ಶೂಟ್ ಆಗಿರೋದು ಇದೇ ಕಟ್ಟೆ ಇದೆಯಲ್ಲ, ಈ ಕಟ್ಟೆ ಎದುರುಗಡೆನೆ. ಈ ಕಟ್ಟೆ ಸುತ್ತಾನೆ ಆ ಸ್ಟೆಪ್ಗಳು ಶುರುವಾಗೋದು. SPB ಅವರು ಇಲ್ಲೇ ನಿಂತ್ಕೊಂಡು ಸುಸುರು ಬತ್ತಿಲಿ ಆಟ ಆಡ್ತಾ ಇರ್ತಾರೆ. ದೀಪಗಳನ್ನು ಈ ಕಟ್ಟೆ ಮೇಲೆ ಹಚ್ಚಿರ್ತಾರೆ. ಇಲ್ಲೇ ಬಂದು ಈ ಗಾಡಿ ಕಡೆಯಿಂದ ಬಂದು ಇಲ್ಲಿ ಶಶಿಕುಮಾರ್ ಅವರು ಮತ್ತು ಶ್ರುತಿ ಮೇಡಮ್ ಅವ್ರನ್ನ ಇಬ್ರು ತಬ್ಗೋತಾರಲ್ಲ, ಅದು ಇದೇ ಜಾಗದಲ್ಲಿ ಆಗೋದು, ಈ ಕಟ್ಟೆಯ ಎದುರುಗಡೆ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ಸೊ ನಾನು ಆಗಲೇ ಹೇಳಿದಂತೆ ಇದೇ ಕಟ್ಟೆ ಸುತ್ತನೇ ಗಿರಿಕಿ ಹೊಡೆಯುತ್ತೆ. ಇನ್ನು ಮಿಕ್ಕಿದ್ದ ಭಾಗದ ಹಾಡುಗಳು ಇಲ್ಲೇ ಬಾಲಸುಬ್ರಹ್ಮಣ್ಯಂ ಅವರು, ಶಶಿಕುಮಾರ್ ಅವರು, ಶ್ರುತಿಯವರು ಬಂದು ಇಲ್ಲಿ ಇದೇ ಭಾಗದಲ್ಲೇ ನಿಂತ್ಕೊಳ್ಳೋದು. ಇದಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದೆರಡು ಸೀನ್ ನಾನು ಮ್ಯಾಚ್ ಮಾಡಿ ನಮ್ಮ ರಾಜಣ್ಣವರ ಚಲಿಸುವ ಮೋಡಗಳು ಸಿನಿಮಾಗೆ ನಾನು ಶಿಫ್ಟ್ ಆಗ್ತೀನಿ. ನನ್ನೆತ್ತಿ ಮಲ್ಲಿಗೆ ಸುತ್ತಿ ಮನೆ ಮಗನಿಗೆ ಆರತಿ ಎತ್ತಿ ಮಾಡು ಬನವಾಯಿತು. ಈ ಸೀನು ಇದೇ ಕ್ಯಾಮ್ರಾ ಹೀಗೆ ಇಟ್ಟಿರ್ತಾರೆ, ಇದೇ ವೈಡ್ ಆ್ಯಂಗಲಲ್ಲಿ ಹಿಂದೆಗಡೆ ಅದೆಲ್ಲ ಇರುತ್ತೆ, ಕಟ್ಟೆ ಎಲ್ಲ ಇದೇ ಜಾಗದಲ್ಲೇ SPB ಅವರು, ಶಶಿಕುಮಾರ್ ಅವರು, ಶ್ರುತಿಯವರು ಡ್ಯಾನ್ಸ್ ಆಡೋದು. ಸೊ ನಾನು ಈ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ ಹಳುಬ್ರು ಯಾರ್ಯಾರಿದ್ದಾರ ಅಂತ ನಾನು ನೋಡ್ಕೋಬೇಕಾದ್ರೆ ನನಗೆ ಇಲ್ಲಿ ಹೂವಿನ ವ್ಯಾಪಾರ ಮಾಡೋರು ಮತ್ತು ಹಾಗೇನೆ ಇಲ್ಲೇ ಕೆಲಸ ಮಾಡೋರು ನನಗೆ ಸಿಕ್ಕಿದ್ರು. ಸೊ ನಾನು ಅವ್ರನ್ನ ಒಂದ್ಸರಿ ಮಾತಾಡ್ಸೋಣ ಅಂತ ನಾನು ಈಗ ಅಲ್ಲಿ ಹೋಗ್ತಾ ಇದ್ದೀನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಜಯರಾಮ್ ಅಂತ. ಜಯರಾಮ್ ಅಂತ.
ಸರ್ ಎಷ್ಟು ವರ್ಷದಿಂದ ನೀವು ಇಲ್ಲಿ ಇರೋದು? ಇದು ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲ ಇದೇ ಊರೇ. ಇದೇ ಊರೇ? ಇದೇ ಊರೇ. ಓಕೆ, ನೀವು ನಾವು ಇದೇ ಊರೇ. ಆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾ. ಆ ದೇವಸ್ಥಾನ ಕೆಲಸ ಮಾಡೋದ್ರಿಂದ ಅವಾಗ ಕಮ್ಮಿ ಇತ್ತು ಸಂಬಳ. ಅವಾಗ ಅಂಗಡಿ ಇಟ್ಕೊಂಡು ಅವರು ಅಲ್ಲೇ ನಡೆಸ್ತಾ ಇದ್ರು ಜೀವನ. ಅದೇ ಕೆಲಸ ಇವಾಗ ದೊಡ್ಡದಾಗಿ ನಾವು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ವು. ಎಲ್ಲ ಕೆಲಸ ಎಲ್ಲ ಬಿಟ್ಬಿಟ್ಟು ನಮ್ಮ ತಂದೆ ಕೆಲಸ ನಾವೇ ಮಾಡ್ತಾ ಇದೀವಿ ಇವಾಗ. ಓಕೆ, ಓಕೆ. ಹಾಗಾಗಿ ಇಲ್ಲೇ ಮಾಡ್ತಾ ಇದ್ವಿ. ಸರ್ ಇದು ಈ ದೀಪಾವಳಿ ಇವತ್ತು ನೋಡಿ. ದೀಪಾವಳಿ ಇವತ್ತು. ಹೌದು. ಅದಕ್ಕೋಸ್ಕರ ತೊಂಬತ್ತ ಈ ದೀಪಾವಳಿ ಸಾಂಗ್ ಇದೆಯಲ್ಲ ಶಶಿಕುಮಾರ್ ಹೌದು. ಅವ್ರದ್ದು, ಅದು ಶೂಟಿಂಗ್ ಆಗಿದ್ದಿಲ್ಲ? ನೋಡಿದೀವಿ ಅದು. ನೋಡಿದ್ದೀರಾ ನೀವು? ನೋಡಿದ್ವಿ. Okay, ಅದು ಅವಾಗ ಯಾವಾಗ ಎಷ್ಟು ವಯಸ್ಸು ಏನೊಂದು ಆಲೆ ಒಂದು 25-30 ಆಗಿದೆ. ಓಕೆ, ಓಕೆ. 30 ಆಗಿದೆ. ಅವಾಗ ಚಿಕ್ಕ ಚಿಕ್ಕ ಹುಡುಗರು ಅಷ್ಟೊಂದು ಐದು ಇರಲ್ಲ. ಆ ಸಾಂಗ್ ಅಲ್ಲಿ ಜನಗಳೆಲ್ಲ ನಿಂತಿರ್ತಾರಲ್ಲ ಹೌದು. ಹಿಂದೆಗಡೆ, ಅವಾಗ ನೀವೇನಾದ್ರೂ ಇದ್ದೀರಾ? ಅವಾಗ ನೋಡಿದ್ವಿ, ಇರ್ತೀವಿ ಏನೋ ಗೊತ್ತಿಲ್ಲ. ಆ ಮಳೆ ಬಿಟ್ಕೊಂಡು ಅವಾಗ ಸೀರಿಯಲ್ ಚೆನ್ನಾಗಿ ಇದ್ ಮಾಡ್ತಾ ಇದ್ರು. ನೈಟ್ ಅಲ್ವಾ ಅದು. ನೀರ್ ಬಿಟ್ಕೊಂಡು ಇಲ್ಲೇ ಮುಂದೆ ದೇವಸ್ಥಾನ ಮುಂದೆನೆ ಮುಂಭಾಗದಲ್ಲಿ ಮಾಡ್ತಾ ಇದ್ರು ಅವಾಗ. ಓಕೆ, ಓಕೆ. ಎಷ್ಟು ದಿನ ಮಾಡಿದ್ರು ಸರ್ ಅದು? 3 ದಿವಸ ಮಾಡಿದ್ರು. 3 ದಿನ ಮೂರ್ ಮಾಡಿದ್ರು. ದಿನ. ಎಷ್ಟು ಗಂಟೆ Night. ಸ್ಟಾರ್ಟ್ ಮಾಡ್ತಾ ಇತ್ತು? ಫುಲ್ ಬೆಳಗಿಂದ ಸಾಯಂಕಾಲ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಇರೋರು. ಹೌದಾ? ಅದನ್ನ ಡ್ಯಾನ್ಸ್ ಮಾಡ್ಕೊಂಡು ಇಲ್ಲೇ ಮಾಡ್ತಾ ಇದ್ರು. ಓಕೆ, ರಾತ್ರಿ ಇದೆ ಮಾಡಿರೋದಲ್ವಾ ವಾರ್ಡು? ರಾತ್ರಿ ಸ್ಟಾರ್ಟ್ ಮಾಡ್ತಾ ಇದ್ದು? ಅದು ರಾತ್ರಿ ಅದು 6 ಗಂಟೆ ಮೇಲೆ ಸ್ಟಾರ್ಟ್. ಅದು 6 ಗಂಟೆ ಮೇಲೆ 6 ಗಂಟೆ ಮೇಲೆ ಸ್ಟಾರ್ಟ್. ಅದು ಓಕೆ. ಯಾಕಂದ್ರೆ ನೀರ್ ಬಿಡ್ಬೇಕು. ಅದು ಕತ್ಲೆ ತರ ಮಳೆ ನೀರು ಬಿಟ್ಕೊಂಡು ಪಂಪಲ್ಲಿ ಇದ್ ಮಾಡ್ಕೋಬೇಕಾಯ್ತು. ಅದು ನೀವೇನೋ ಮಾತಾಡ್ಸಿದ್ರ ಶಶಿಕುಮಾರ್? ಆ ತರ ಏನು ಮಾಡಿಲ್ಲ. ಮಾತಾಡ್ಸಿಲ್ಲ? ಮಾತಾಡ್ಸಿಲ್ಲ. ಹೋಗಿ ಮಾತಾಡ್ಸೋದಲ್ಲ. SPB ಅವ್ರದ್ದು ಅದೇ ಫಸ್ಟ್ ನೋಡಿದ್ರು. ಹೌದು. ಓಕೆ, ಅವಾಗ ಹೆಂಗಿದ್ರು ಅವ್ರು? ಎನರ್ಜೆಟಿಕ್? ಅವರು ಚೆನ್ನಾಗಿದ್ರು. ಅವಾಗೇನು ಇಲ್ಲ. ಎಲ್ಲ ಬಂದು ಎಲ್ಲಾರನು ಮಾತಾಡ್ಕೊಂಡು ಚೇರ್ ಹಾಕಿರೋರು ಮರದಡೆ ಅಲ್ಲಿ ಕೂತಿರೋರು, ಕೈ ಕಂಡ ಬರೋರು ಅಲ್ಲಿ ಕುಂಡ್ರಸೋರು, ತಿರ್ಗಾ ಬಂದಿದ ತಕ್ಷಣ ಇದ್ ಮಾಡೋರು, ಮಾತಾಡೋರು. ನೀನೆಲ್ಲೋ ನಾನೆಲ್ಲೇ ಈ ಜೀವ ನಿನ್ನ. ಇದೇ ಜಾಗದಲ್ಲೇ ರಾಜಣ್ಣವ್ರು ಕೂತ್ಕೊಂಡು ಸರಿತಾ ಮೇಡಮ್ ಅವ್ರ ಜೊತೆ ಬಾಳೆಹಣ್ಣನ್ನ ತಿನ್ನೋದು. ಸೊ ನಿಮಗೆಲ್ಲ ಗೊತ್ತೇ ಇದೆ, ಚಲಿಸುವ ಮೋಡಗಳು ಈ ಸಿನಿಮಾದಲ್ಲಿ ಒಂದು ಸೀನ್ ಇಲ್ಲಿ ನಡೆಯುತ್ತೆ. ಈ ಸೀನ್ ಬಗ್ಗೆನೂ ನಾನು ನಿಮಗೆ ಹೇಳ್ತೀನಿ ನೋಡಿ. ಚಲಿಸುವ ಮೋಡಗಳು 1982ರಲ್ಲಿ ರಿಲೀಸ್ ಆದಂತಹ ನಮ್ಮ ರಾಜಣ್ಣ ಅವರ ಸಿನಿಮಾದ ಒಂದು ಹಾಡು ನಿಮಗೆ ನೆನಪಿರ್ಬೋದು, ನೀನೆಲ್ಲೋ ನಾನಲ್ಲಿ. ಈ ಹಾಡಿನ ಒಂದು ಭಾಗ. ಅವರು ಸರಿತಾ ಮೇಡಮ್ ಅವರು ರಾಜ್ಕುಮಾರ್ ಅವರು ಮದುವೆ ಆಗ್ತಾರೆ. ಆವಾಗ ದೇವಸ್ಥಾನಕ್ಕೆ ಬರ್ತಾರಲ್ಲ, ಮದುವೆ ಆಗಿದ ತಕ್ಷಣ ಅದು ಬರೋದು ಇದೇ ವಸಂತಪುರದ ವಲ್ಲಭರಾಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ನಡೆದಿರೋ ಆ ಸೀನ್ ಬಗ್ಗೆ ನಾನು ತೋರಿಸ್ತೀನಿ ಬನ್ನಿ ನೋಡಿ. ಇದೇ ಪಿಲ್ಲರ್ಗಳು. ಇಲ್ಲಿಂದನೇ ಹೀಗೆ ಇವರು ನಡ್ಕೊಂಬರ್ತಿದ್ದಾರಲ್ಲ ಪ್ರಕಾಶ್ ಸರ್, ಅವರು ಇದೇ ರೀತಿ ನಡ್ಕೊಂಡು ಬರೋದು ಇದೇ ಜಾಗದಲ್ಲಿ. ಸಿನಿಮಾ ಬಂದು 43 ವರ್ಷ ಆಯಿತು. ಎಷ್ಟು ಬದಲಾವಣೆ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಇದೆಯಲ್ಲ, ಈಗ ಗೋಪುರ ಎಲ್ಲ ಕಟ್ಟಿದ್ದಾರೆ. ಮೊದಲು ಇಲ್ಲಿ ಇವಾಗಲೂ ಅಲ್ಲಿ ಒಂದು ದೇವರಿದೆ. ಪಕ್ಕದಲ್ಲಿ ಒಂದು ಪೀಠ ಇದೆ ನೋಡಿ. ಈ ಪೀಠದ ಮೇಲೆ ಗರುಡ ಧ್ವಜ ಬಂದಿದೆ, ಬಟ್ ಅಲ್ಲಿ ಪೀಠ ಇತ್ತು. ಮತ್ತು ಇನ್ನೊಂದು ಈ ಕಡೆ ಒಂದು ಪೀಠ ಇದೆಯಲ್ಲ, ಇಲ್ಲೂ ಸಹ ಬದಲಾವಣೆ ಆಗಿದೆ. ಇದೆಲ್ಲ ಆದಮೇಲೆ ಇಲ್ಲಿ ಬಂದು ಕೂತ್ಕೋತಾರೆ ನೋಡಿ. ಇಲ್ಲಿ ನಮ್ಮ ಪ್ರಕಾಶ್ ಸರ್ ಕೂತಿದ್ದಾರಲ್ಲ, ಇವರೇ ಈ ವಿಡಿಯೋ ಮಾಡೋದಕ್ಕೆ ಸಹಾಯ ಮಾಡಿದವರು. ಈ ಪ್ರಕಾಶ್ ಸರ್ ಕೂತಿರೋ ಜಾಗದಲ್ಲೇ ನಮ್ಮ ರಾಜಣ್ಣವ್ರು ಕೂತ್ಕೊಂಡು ಬಾಳೆಹಣ್ಣೆಲ್ಲ ತಿನ್ನೋದು. ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ರಾಜಣ್ಣವ್ರ ಹಿಂದೆಗಡೆ ಒಂದು ತೆಂಗಿನ ಮರ ಎಲ್ಲ ಕಾಣಿಸ್ತಿದೆ. ಆ ತೆಂಗಿನ ಮರ ಎಲ್ಲ ಆಗಲೂ ಕಾಣಿಸ್ತಿದೆ, ಈಗಲೂ ಕಾಣಿಸ್ತಿದೆ ನೋಡಿ. ಇದಷ್ಟೇ ಅಲ್ಲ, ಉಯ್ಯಾಲೆ ಇರುತ್ತೆ. ಆ ಉಯ್ಯಾಲೆ ಇರೋದು ಇದರಲ್ಲೇ ನೋಡಿ. ನಮ್ಮ ಪ್ರಕಾಶ್ ಸರ್ ತೋರಿಸ್ತಾ ಇದ್ದಾರಲ್ಲ, ಅಲ್ಲಿ ಕೊಕ್ಕೆ ಎಲ್ಲ ಇದೆ ನೋಡಿ. ಇದೆಲ್ಲ ಇರೋದು ಇಲ್ಲಿಂದನೇ ಹಿಂದೆಗಡೆ ಇದು ಉಯ್ಯಾಲೆನ ಜೋತು ಬಿಟ್ಟಿರ್ತಾರೆ. ಇಲ್ಲಿ ರಾಜಣ್ಣವರು ಸರಿತಾ ಮೇಡಮ್ ಅವರು ಕೂತ್ಕೊಂಡು ಬಾಳೆಹಣ್ಣು ಕಾಯಿ ಎಲ್ಲ ತಿನ್ನೋದು. ಈಗ ಒಂದಷ್ಟು ಬದಲಾವಣೆಗಳಾಗಿದೆ. ಗೇಟ್ಗಳೆಲ್ಲ ಬಂದಿದೆ. ಸೊ ಪಿಲ್ಲರ್ಗಳೆಲ್ಲ ಆದರೆ ಹಾಗೇ ಇದೆ. ಬದಲಾವಣೆ ಆಗಲೇಬೇಕಲ್ಲ. 43 ವರ್ಷದ ಹಿಂದೆ ನಡೆದಂತಹ ಚಲಿಸುವ ಮೋಡಗಳು ಸೀನ್ ನಡೆದಿರೋದು ಇದೇ ಜಾಗದಲ್ಲಿ. ಇದ್ರ ಬಗ್ಗೆ ನಾನು ಆಗಲೇ ಹೂವಿನ ವ್ಯಾಪಾರಿಯವ್ರನ್ನ ಮಾತಾಡ್ಸಿದ್ನಲ್ಲ ನೋಡಿ. ಈ ಕಟ್ಟೆ ಎಲ್ಲ ಇವಾಗ ಬದಲಾವಣೆ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ಈ ಪೀಠ ಸಹ ಎಲ್ಲ ಬದಲಾವಣೆ ಆಗಿದೆ. ಸೊ ನಾನು ಆ ಹೂವಿನ ವ್ಯಾಪಾರಿಯವರು ಏನಾದರೂ ಈ ಸೀನ್ನ ನೋಡಿದಾರ ಮಾತನಾಡ್ಸೋಣ ಬನ್ನಿ. ಚಲಿಸುವ ಮೋಡಗಳು ಅದ್ರದ್ದು ಅವಾಗ ಅದು ಒಂದೇ ಒಂದು ಸೀನ್ ಮಾಡಿರೋದು. ಒಂದೇ ಒಂದು ಸೀನ್. ದೇವಸ್ಥಾನದಿಂದ ಹೊರಗಡೆ ಬರೋದು ಅದು ಒಂದೇ ಒಂದು ಸೀನ್. ಅವಾಗೆಲ್ಲ ನಾವು ಚಿಕ್ಕ ಚಿಕ್ಕ ಹುಡುಗರು. ಯಾಕಂದ್ರೆ ಅಲ್ಲೇ ಮನೆ ಇದ್ದಲ್ಲ ನಮ್ದು. ನಿಮ್ ಮನೆ ಅಲ್ಲೇ ದೇವಸ್ಥಾನದಲ್ಲೇ ಇತ್ತು. ಆ ಕಡೆ ಅರ್ಚಕರದಿತ್ತು, ಈ ಕಡೆ ನಮ್ದಿತ್ತು. ಅಲ್ಲಿ ದೇವಸ್ಥಾನ ಕಸ ಗುಡಿಸೋದು ಅದೆಲ್ಲ ಮಾಡ್ಬೇಕಾಯ್ತಲ್ಲ, ಅವಾಗ ನೋಡ್ಕೊತಾ ಇದ್ದೆ. ಎಲ್ಲ ಇನ್ಚಾರ್ಜು ನಮ್ಮ ತಂದೆ ನೋಡ್ಕೊಳ್ಳೋರು. ಅವೆಲ್ಲ ನಾವು ಚಿಕ್ಕ ಚಿಕ್ಕ ಹುಡುಗರು. ಅವಾಗೆಲ್ಲ ಅಲ್ಲೇ ನೋಡ್ತಾ ಇದ್ದೋ. ಹಿಂದಿಂದ ಫಿಲಮು ಅಂತ ಇಲ್ಲ. ಇವಾಗ ಹೆಸರುಗಳಿಗೆ ನೋಡಿದ್ರೆ ಗೊತ್ತಾಗ್ತದೆ. ಸುಮಾರು ತೆಗ್ದೀವಿ. ರಾಜ್ಕುಮಾರ್ದೇ ಜಾಸ್ತಿ. ಫಸ್ಟ್ನೇ ಪೂಜೆ ವಸಂತಪುರ.
ಫಸ್ಟ್ ಪೂಜೆ ವಸಂತಪುರ ಫಸ್ಟ್ ಪೂಜೆನೇ ವಸಂತಪುರ. ಚಲಿಸುವ ಮೋಡಗಳು ಸರಿತಾ ಅವರೆಲ್ಲ ಬಂದಿದ್ರಲ್ಲ ಅವಾಗ ನೀವು ನೋಡಿದ್ರೆ ಅವ ಹೆಸರುಗಳು ಅವೆ ಏನು ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲ ಬರ್ತಾರಲ್ಲ ಒಂದ್ ಸೀನಲ್ಲಿ ಅದು ನೋಡಿದ್ರ ಅಥವಾ ನೋಡಿಲ್ಲ. ಅದು ಸ್ಕೂಲ್ಗೆ ಹೋಗೋ ಟೈಮ್ಗಳು ನಮಗೆ ಅವಾಗ ಸ್ಕೂಲ್ಗೆ ಹೋಗೋ ಅರ್ಜೆಂಟು. ನಮ್ಮ ಅಪ್ಪ ಕೆಲಸ ಜಾಸ್ತಿ ಕೊಡೋರು. ಈ ಕಡೆ ಹೊಲ, ಈ ಕಡೆ ದೇವಸ್ಥಾನ ಅಂತ. ಹೊಲ ಇತ್ತಾ ಇಲ್ಲಿ ನಿಮ್ದು? ಹೊಲ ಇತ್ತು ಬೆಂಗಳೂರಲ್ಲೇ. ಎಲ್ಲಿ ಸರ್? ಇಲ್ಲಿ ಮುಂದ್ಗಡೆ ಹಿಂದೆಗಡೆ ಕೆರೆ ಹತ್ರ. ಕೆರೆಯಿಂದ ಮೇಲ್ಗಡೆ ಎಲ್ಲ ಹೊಲನೇ ಇದು. ಓಕೆ ಓಕೆ. ಅದರಿಂದ ಹೊಲ ಕಡೆ ನೋಡ್ಬೇಕಾಯ್ತು. ಇದೆ ನಮ್ಮ ತಾತವ್ರದ್ದು ತಾನೇ ಇದು ಎಲ್ಲ. ಅಲ್ಲ ಅಂದಾಜು ಎಷ್ಟು ಎಕರೆ ಇತ್ತು? ಅವಾಗ ಇತ್ತು ನಮ್ಮ ತಾತವ್ರದ್ದು 28 ಎಕರೆ ಮೇಲೆ. ಬೆಂಗಳೂರಲ್ಲಿ 28 ಎಕರೆ. 28 ಎಕರೆ. ಅದು ಮೊನ್ನೆ ಇವಾಗ 2004ರಲ್ಲಿ ಅದೆಲ್ಲ ಮಾಡ್ಕೊಂಡಿದ್ರು. 2004ರಲ್ಲಿ. ಇನ್ನು ಎಕರೆ ಲೆಕ್ಕದಲ್ಲಿ ಇದೆಯಾ ಅಥವಾ ಸೈಟ್ ಲೆಕ್ಕದಲ್ಲಿ? ಸೈಟ್ ಲೆಕ್ಕದಲ್ಲಿ. ಸೈಟ್ ಲೆಕ್ಕದಲ್ಲಿ. ಇವಾಗ ಅವಾಗೆಲ್ಲ ಎಕರೆ ಲೆಕ್ಕದಲ್ಲಿ ಮಾಡಿದ್ವು. ಇವೆಲ್ಲ ಸೈಟ್ ಲೆಕ್ಕ. ಏನು ಇವಾಗ ಒಂದು ಅಡಿ ಬೇಕು ಅಂದರೆ 10,000 11,000 ಇದೆ ಇಲ್ಲಿ. 10,000 11,000 ಬೇಕು. ಯಾಕಂದ್ರೆ ಕಾವೇರಿ ನೀರು ಬಿಟ್ಬಿಟ್ಟಾರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ರಾಜ್ಕುಮಾರ್ ಅವ್ರದ್ದು ತುಂಬಾ ಸಿನಿಮಾಗಳ ಮುಹೂರ್ತ ಪೂಜೆಗಳು ಇಲ್ಲಿ ನಡೆದಿದೆ. ಹಾಗೆ ಒಂದೊಂದು ಅಲ್ಲಲ್ಲಿ ಒಂದೊಂದು ಸೀನ್ಗಳು ಈ ದೇವಸ್ಥಾನದಲ್ಲಿ ಶೂಟ್ ಮಾಡಲಾಗಿದೆ. ಇನ್ನೊಂದು ಸ್ನೇಹಿತರೆ, ಇನ್ನೊಂದು ತುಣುಕಾಕ್ಬಿಟ್ಟು ನಿಮ್ಗೆ ಅದು ಬೇಕು ಅಂದರೆ ನಾನು ಮುಂದಿನ ಎಪಿಸೋಡ್ನಲ್ಲಿ ಮಾಡ್ತೀನಿ. ನಿಮಗೆ ಗೊತ್ತಿರ್ಬೋದು ರವಿಚಂದ್ರನ್ ಸರ್ ಅವರ ರಾಮಚಾರಿ. ಈಗಾಗಲೇ ಒಂದಷ್ಟು ವೀಡಿಯೋಗಳನ್ನ ನೋಡಿರ್ತೀರ, ಇಲ್ಲೇ ಆಗಿರೋದು ಅಂತ ಗೊತ್ತಿರುತ್ತೆ. ನಾನು ನಿಮಗೆ ಅದನ್ನು ಆ ವಿಡಿಯೋನ ಮಾಡಬೇಕು ಅಂದರೆ ನೋಡಿ, ಇದೇ ಕಟ್ಟೆಲೇ ರಾಮಚಾರಿ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ನ ಶೂಟ್ ಆಗೋದು. ಯಾವುದಪ್ಪ ಆ ಸೀನು? ನಿಮ್ಗೆ ಗೊತ್ತಿರ್ಬೋದು, ರಾಮಚಾರಿ ಅವರ ತಾಯಿಯವ್ರನ್ನ ಕಟ್ಟಾಕ್ತಾರಲ್ಲ, ಆ ಕಟ್ಟಾಕೋದು ಇದೇ ಕಂಬಕ್ಕೆ. ಇದೇ ಇದರಲ್ಲಿದೆಯಲ್ಲ ಕಟ್ಟೆಯಲ್ಲಿ, ಇದೇ ಕಂಬದಲ್ಲೇ ಅವ್ರನ್ನ ಕಟ್ಟಾಕಿ ಹುಚ್ಚಿನ ಕೈಯಲ್ಲಿ ತಾಳಿ ಕಟ್ಸೋದು, ಇದೆಲ್ಲ ಇದೆಯಲ್ಲ, ಇದೆಲ್ಲ ನಡೆಯೋದು ಇದೇ ಕಂಬದಲ್ಲಿ. ಫುಲ್ ಕ್ಲೈಮ್ಯಾಕ್ಸ್ ಸೀನು ರಾಮಾಚಾರ್ಯದ್ದು ಶೂಟ್ ಆಗಿರೋದಲ್ಲೇನ. ನಿಮಗೆ ಏನಾದರೂ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ, ಇನ್ನೂ 1-2 ದಿನ ಹಬ್ಬ ಇದೆ. ಹಬ್ಬವನ್ನು ಸೇಫಾಗಿ ಆಚರಿಸಿ, ಭಕ್ತಿಯಿಂದ ಆಚರಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋ ಮತ್ತಷ್ಟು ಥ್ರಿಲ್ ಕೊಡೋದು, 50 ವರ್ಷದ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಹಾಗೇ ನಿಮಗೆಲ್ಲ ಗೊತ್ತೇ ಇದೆ, ನಾನು ನಿಮಗೆ ಸಂಯುಕ್ತ ಸಿನಿಮಾದ ಶೂಟಿಂಗ್ ಜಾಗ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ನಾನು ಬ್ಯಾಂಕಿಂಗಲ್ಲಿ ಇಟ್ಕೊಂಡು ದೀಪಾವಳಿ ಹಬ್ಬದ ಸ್ಪೆಷಲ್ ಆಗಿ ಇದನ್ನು ನಾನು ಮಾಡಿದ್ದೀನಿ. ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಬಿಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಸೂಪರ್ ಥ್ಯಾಂಕ್ಸ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.